ಬೆಂಗಳೂರು ರಣಮಳೆಗೆ ಸಾಯಿ ಲೇಔಟ್ ಕೂಡ ತತ್ತರಿಸ್ತಾ ಇದೆ. ಮನೆಯ ಮುಂಭಾಗ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿಬಿಟ್ಟಿದೆ. ನೀರು ತುಂಬಿಕೊಂಡ್ಬಿಟ್ಟಿದೆ. ಮನೆಯ ಮುಂದಿನ ವಾಹನಗಳು ನೀರಿನಲ್ಲಿ ಮುಳುಗಡೆಯಾಗಿರುವಂತಹದ್ದು. ಫಸ್ಟ್ ಫ್ಲೋರ್ಗೆ ಶಿಫ್ಟ್ ಆಗಿದ್ದಾರೆ ಮಕ್ಕಳು ಮತ್ತು ಕುಟುಂಬಸ್ಥರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಬೆಂಗಳೂರಿನಲ್ಲಿ ರಣಮಳೆ ಸೃಷ್ಟಿಸಿದಂತಹ ಅವಾಂತರ ಇದು. ಸಾಯಿ ಲೇಔಟ್ನಲ್ಲಿ ಜನ ತತ್ತರಿಸ್ತಾ ಇದ್ದಾರೆ. ಸಾಯಿ ಲೇಔಟ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ ಗ್ರೌಂಡ್ ಫ್ಲೋರಲ್ಲಿರೋ ಮನೆಗಳ ಪರಿಸ್ಥಿತಿ ಅಂತೂ ಹೇಳತೀರದಾಗ್ಬಿಟ್ಟಿದೆ. ಆ ಗ್ರೌಂಡ್ ಫ್ಲೋರ್ನಲ್ಲಿರೋರು ಒಂದು ಬೇರೆ ಕಡೆ ಶಿಫ್ಟ್ ಆಗಬೇಕು, ಇಲ್ಲ ಮತ್ತೊಂದು ಕಡೆ ಫಸ್ಟ್ ಫ್ಲೋರಿಗೆ ಹೋಗಬೇಕಾದಂತಹ ಪರಿಸ್ಥಿತಿ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಸ್ತೆ ಮೇಲೆ ಮೊಣಕಾಲುದ್ದ ನೀರು ನಿಂತಿದೆ, ಅಲ್ಲಿಯೇ ಮಕ್ಕಳನ್ನು ಇಟ್ಕೊಂಡು ಓಡಾಡಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಟ್ರ್ಯಾಕ್ಟರ್ನಲ್ಲಿ ಓಡಾಡಬೇಕಾದಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೋಟ್ ಮೂಲಕ ಯಾರ್ಯಾರು ಈ ಪ್ರವಾಹ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೋ ಅವರನ್ನ ಮನೆಯಿಂದ ಹೊರತರುವಂತಹ ಕೆಲಸ ಆಗ್ತಾ ಇದೆ. ನಿರಂತರವಾಗಿ ಈ ರೀತಿಯ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ನೋಡಿ. ಅಲ್ಲಿ ರಸ್ತೆ ಎಲ್ಲಿದೆ, ಮನೆ ಕಾಂಪೌಂಡ್ ಎಲ್ಲಿದೆ, ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. 2 ಅಡಿಯಿಂದ 3 ಅಡಿವರೆಗೂ ಕೂಡ ಈ ನೀರು ಬಂದಿದೆ. ಎಲ್ಲಿವರೆಗೆ ನೀರು ಬಂದಿದೆ, ಯಾವ ರೀತಿ ಈ ಮನೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಇದೇ ಮನೆಯ ಚಿತ್ರಣ ಬೇರೆ ಬೇರೆ ಮನೆಗಳಲ್ಲೂ ಕೂಡ ಹಾಗೆ ಇದೆ. ಯಾಕಂದ್ರೆ ಅಷ್ಟು ಅಲ್ಲಿವರೆಗೂ ಕೂಡ ನೀರು ಬಂದಿದೆ. ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಹತ್ತತ್ರ 2.5-3 ಅಡಿ ನೀರು ಬಂದಿದೆ ಮಳೆಗೆ. ರಾತ್ರಿ ಮುಂಜಾನೆ ಹತ್ತತ್ರ 4 ಗಂಟೆ ಅಷ್ಟೊತ್ತಿಗೆ ಏಕಾಏಕಿ ರಾಜಕಾಲುವೆಯಿಂದ ರಸ್ತೆಗೆ ಬಂತು ನೀರು, ರಸ್ತೆಯಿಂದ ಮನೆ ಒಳಗಡೆ ನುಗ್ಗಿಬಿಡ್ತು. ಇನ್ನೂ ಕೂಡ ಹಿಂಗಕ್ಕಂತೂ ಸಾಧ್ಯ ಇಲ್ಲ, ಇನ್ನೂ 2-3 ದಿನ ಬೇಕಾಗುತ್ತೆ. ಇನ್ನೂ ಕೂಡ ರಕ್ಷಣಾ ಕಾರ್ಯ ಆರಂಭ ಆಗಿಲ್ಲ. BBMP ಅವರು ಬಂದಿಲ್ಲ, ಸ್ಥಳೀಯ ಶಾಸಕರು ಬಂದಿಲ್ಲ. ನೋಡಿ, ಸ್ಕೂಟರ್ ಕೂಡ ಮುಕ್ಕಾಲು ಭಾಗ ಮುಳುಗೋಗ್ಬಿಟ್ಟಿದೆ. ಮನೆಯಲ್ಲಿರುವಂತಹ ಒಂದಷ್ಟು ಪದಾರ್ಥಗಳನ್ನ ಹೊರಗಡೆ ತಂದಿಟ್ಟಿದ್ದಾರೆ. ಮಂಚ ನೋಡಿ, ಅದು ಅರ್ಧ ಮುಳುಗೋಗ್ಬಿಟ್ಟಿದೆ. ಅಲ್ಮೇರಾ ಹತ್ತತ್ರ ಅರ್ಧ ಮುಳುಗೋಗ್ಬಿಟ್ಟಿದೆ. ಚಿಕ್ಕ ಚಿಕ್ಕ ಮಕ್ಕಳ ಸೈಕಲ್ಗಳು ಕೂಡ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಟ್ಟಿದ್ದಾವೆ. ಒಂದು ರೀತಿಯಲ್ಲಿ 3 ಅಡಿ 3.5 ಅಡಿ ನೀರಿದೆ ಅಂತಂದ್ರೆ ಮನೆ ಒಳಗಡೆ ಅಂತೂ ಖಂಡಿತವಾಗಿ ವಾಸ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟೇ ಅಲ್ಲ, ರಾಜಕಾಲುವೆಯಿಂದ ಕೆರೆಯಿಂದ ಹರಿದು ಬಂದಂತಹ ನೀರಿನ ಜೊತೆ ಹಾವುಗಳು ಕೂಡ ಬಂದಿದ್ದಾವೆ. ಹಾಗಾಗಿ ರಾತ್ರಿಯಲ್ಲಿ ನಿವಾಸಿಗಳು ಬಹಳ ಭಯಭೀತಿಯಲ್ಲಿ ಇಲ್ಲಿ ಜೀವನ ಮಾಡಿರುವಂಥದ್ದು. ರಾತ್ರಿ ಎಲ್ಲ ಇವ್ರಿಗೆ ಖಂಡಿತವಾಗಿಯೂ ಕೂಡ ನಿದ್ದೆ ಅಂತೂ ಇಲ್ಲ. ಯಾಕಂದ್ರೆ ನೀರು ಮನೆ ಒಳಗಡೆ ನುಗ್ಗಿದೆ. ಯಾವ ರೀತಿ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ? ನೀರ ಹೊರಗಡೆ ಕೂಡ ಹಾಕ್ಲಿಕ್ಕಾಗಲ್ಲ. ಮನೆ ಆಚೆಯ ರಸ್ತೆಗೂ ಕೂಡ ಬಂದಿದ್ದೀನಿ ನಾನು. ರಸ್ತೆಯಲ್ಲೂ ಕೂಡ ನೀರು ಸದ್ಯಕ್ಕಂತೂ ನೀರು ಹರಿದು ಹೋಗುವ ಲಕ್ಷಣ ಅಂತೂ ಇಲ್ಲ. ಇಲ್ಲಿಂದ ಒಬ್ರು ನಿವಾಸಿ ಮಾತನಾಡ್ತಾರೆ. ಹೇಳಿ ಸರ್, ವರ್ಷ ಇದೇ ಥರ ಮಳೆ ಬರುವಾಗಲ ಹಿಂಗೆ ಆಗ್ತಾ ಇದೆ. ಇದನ್ನು ಖಾಲಿ ಸೈಟ್ ಇರುವಾಗ ಇವರು ಬಿಲ್ಡಿಂಗ್ ಕಟ್ಟಾಗಿ ಹೆಂಗೆ ಶಾಂಕ್ಷನ್ ಮಾಡಿದ್ರು ಇವರು. ಫಸ್ಟ್ ಇದನ್ನು ನೋಡಿ ಕಟ್ಟೋದಾ ಬೇಡ ಅಂತ ಇವರು ಮಾಡಿರಬೇಕು. ಅದನ್ನು ಇವರು ಮಾಡಿಲ್ಲ. ಎಲ್ಲ ಮನೆಯೆಲ್ಲ ಮಾಡಿ ಇವ್ರಿಗೆ ಏನೇನು ಏನೇನು ಮಾಡಿದಾರೋ ಗೊತ್ತಿಲ್ಲ. ಆದರೆ ಇವಾಗ ಮಳೆ ಬಂದು ನೀರು ತುಂಬುವಾಗ ಮಾತ್ರ ಮೋಟ್ರ್ಗಳು ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಏನು ಮಾಡ್ತಾರೆ, ನಮಗೆ ಸ್ವಲ್ಪ ಇದು ಮಾಡಿಸ್ಕೊಟ್ಬಿಡ್ತಾರೆ. ಅದು ಆಗಿದ್ಮೇಲೆ ತಿರ್ಗಾ ಬಂದು ಈ ಕಡೆ ಅವರು ನೋಡೋದು ಇಲ್ಲ. ಇದು ರಾಜಕೀಯ ಏನು ಮಾಡ್ತಾ ಇದೆ? ನಾವಂಥವ್ರು ಬದುಕಬೇಕಾ ಇಲ್ಲ ಸಾಯ್ಬೇಕಾ ಅಂತ ಇವ್ರಿಗೆ ಗೊತ್ತಾಗಲ್ಲ. ಇವ್ರ ಮನೇಲಿ ಏನಿದ್ದಾರೆ, ಚೆನ್ನಾಗಿ ಇವರು ಸಂಪಾದನೆ ಮಾಡಿ ಇವರು ಹೆಂಡತಿ ಮಕ್ಕಳಿಗೆಲ್ಲ ಮಾಡಿ ಸಾಕಾಗಿದ್ದಾರೆ. ಪ್ರತಿ ಸತ ಹಿಂಗೆ ಮಾಡ್ತಾರೆ. ಒಂದ್ಸಲಿ ಬಂದು ಹೋದ್ರೆ ಏನಾಗಿದೆ ಅಂತ ಇವ್ರು ಮಾಡಬೇಕು. ಅದು ಮಾಡೋದು ಇಲ್ಲ, ಏನಿಲ್ಲ. ಒಂದ್ ಫ್ಲಾಟ್ ಏನಾದ್ರೂ ಒಂದ್ ಸೈಟ್ ಇವರು ಸ್ಯಾಂಕ್ಷನ್ ಕೊಡ್ತಿದಾರೆ ಅಂದ್ರೆ ಆ ಸೈಟ್ ಅಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಗೊತ್ತಾದ್ಮೇಲೆನೆ ಅಲ್ವಾ ಕೊಡ್ಬೇಕು. ಸೊ ಇವ್ರು ಮೇನ್ ಮಾಡಿದ್ದಾರೆ, ಏನ್ ಅಪ್ರೂವಲ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಪ್ರತಿ ಸಲ ನಾವ್ ಹಿಂಗೆ ಏನಾದ್ರೂ ಕಷ್ಟ ಪಡ್ತೀವಿ ಅಂದ್ರೆ ಯಾರು ಬರಲ್ಲ. ನಿಮ್ ತರ ಮೀಡಿಯಾದವ್ರು ಬರ್ತಾರೆ, ಭೇಟಿ ತಗೋತಾರ, ಹೋಗ್ತಾ ಇದ್ದೀರಾ. ನೆಕ್ಸ್ಟ್ ಡೇ ಒಂದ್ ಗಾಡಿ ಬರುತ್ತೆ, ನೀರ್ ತಗೊಂಡು ಆ ಕಡೆ ಬಿಡ್ತೀರಾ. ಬಟ್ ಒನ್ ಹಾಫ್ ಅನ್ ಅವರ್ 1 ಅವರ್ ಅಲ್ಲಿ ಮತ್ತೆ ಇದೇ ತರ ಬರುತ್ತೆ. ಅಕ್ರಮ ಲೇಔಟ್ ಅನ್ನೋದು ಗೊತ್ತಿಲ್ಲ ನಮ್ಗೆ. ಏನ್ ನಾವು ಟೆನೆಂಟ್ ಬಂದಿದೀವಿ ಸರ್. ಏನಿಲ್ಲ, ಒಂದು ಹಾಫ್ ಅನ್ ಅವರ್ ಅಲ್ಲಿ ಇಷ್ಟು ತುಂಬಿರೋದು ಸರ್. 5:30ಗೆ ನಮ್ಮ ರಿಲೇಷನ್ ಇವರೆಲ್ಲ ಕೆಳಗಡೆ ಇದ್ದಾರೆ. 4 ಗಂಟೆಗೆ ಸ್ಟಾರ್ಟ್ ಆಗಿರೋದು. ಓಕೆ ಅನ್ನೋದು 5:30 ಅಷ್ಟೊತ್ತಲ್ಲಿ ಎಲ್ಲ ತುಂಬಿಟ್ಟಿದೆ ಸರ್. ಗಾಡಿ ಎಲ್ಲ ಹಾಕಿದೀವಿ ನೋಡಿ, ನನ್ನ ಗಾಡಿ ಎಲ್ಲ ಫುಲ್ ಎಲ್ಲ ಇದಾಗಿದೆ. ಸೊ ಏನಿಲ್ಲ, ಮಕ್ಳಿಗೆ ಸ್ಕೂಲ್ ಇಲ್ಲ ಏನೋ ಓಕೆ, ಬಟ್ ಈಗ ಹಾಲಿಲ್ಲ, ಏನಿಲ್ಲ, ತರಕಾರಿ ತರಕಾಗಲ್ಲ, ಏನು ತರಕಾಗಿಲ್ಲ, ಊಟಗೂ ಏನು ಮಾಡೋಕ್ಕಾಗಲ್ಲ. ಈಗ ನೀವು ಮೋಟ್ರ್ ಹಾಕೋಕ್ಕಾಗಲ್ಲ, ನೀರಿಲ್ಲ. ಸೊ ಯಾವ್ದು ನಾವು ಫೇಸ್ ಮಾಡ್ತಾ ಇದ್ದೀವಿ. ಒಂದು ಜಾಗ ನೀವು ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ದಯವಿಟ್ಟು ಅವ್ರು ಬಂದ್ಬಿಟ್ಟು ಈ ಕಡೆ ಚೆಕ್ ಮಾಡ್ಕೊಂಡು ಹೋಗ್ಲಿ. ಇಲ್ಲ ಅಂದ್ರೆ ಯಾರು ರಾಜಕೀಯ ಇದಾರೋ ಅವ್ರು ಬಂದು ಇಲ್ಲಿ ಸ್ಟೇ ಮಾಡ್ಲಿ, ನಾವು ಅಲ್ಲಿ ಹೋಗ್ತೀವಿ ಅಷ್ಟೇ ಅಲ್ವಾ. ನಾವು ವೋಟ್ ಮಾಡಿರೋದಕ್ಕೆ ಅಲ್ವಾ ಅವ್ರು ಹೋಗಿರೋದು. ಸ್ಥಳೀಯರ ಸಮಸ್ಯೆ. ರಾತ್ರಿ 4 ಗಂಟೆಗೆ ಬಂದಂತಹ ನೀರು ಮನೆಗಳಲ್ಲೇ ಜನ ಬಂದಿಯಾಗುವಂತಹ ಚಿತ್ರಣದಲ್ಲಿ ನೀವು ನೋಡ್ತಾ ಇದ್ದೀರಾ. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಅವ್ರ ಕೆಲಸಕ್ಕೂ ಕೂಡ ಹೋಗಿಲ್ಲ. ಒಟ್ಟಾರೆಯಾಗಿ ಸಾಯಿ ಲೇಔಟ್ ಅಕ್ಷರಶಃ ದ್ವೀಪದಂತಾಗಿದೆ. ಈ ನೀರಂತೂ ಸದ್ಯಕ್ಕೆ ಇಂಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ರಕ್ಷಣಾ ಕಾರ್ಯ ಆರಂಭ ಆಗಬೇಕಾಗಿದೆ ಇನ್ನಷ್ಟೇ. ಕ್ಯಾಮರಾಮನ್ ಮುನಿರಾಜ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.
ಇಡೀ ಬೆಂಗಳೂರೇ ಮುಳುಗಡೆಯಾಗಿದೆ. ಜನರ ಸಮಸ್ಯೆಯನ್ನು ಕೇಳಬೇಕಾದಂತಹ ಸರ್ಕಾರ ಸಚಿವರುಗಳು ವಿಜಯನಗರಕ್ಕೆ ಶಿಫ್ಟ್ ಆಗಿದ್ದಾರೆ. ಸಾಧನಾ ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಬರ್ತಾ ಇಲ್ಲ, ಶಾಸಕರುಗಳು ಬರ್ತಾ ಇಲ್ಲ, ಮಂತ್ರಿಗಳು ಕೂಡ ಬರ್ತಾ ಇಲ್ಲ. ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಹೊಟ್ಟಂತಹ DK ಶಿವಕುಮಾರ್ ಅವರು ಕೂಡ ಕಾಣಿಸ್ತಾ ಇಲ್ಲ. ಜನ ಇಲ್ಲಿ ಬಾಯಿ ಬಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.